ವಿದ್ಯಾರ್ಥಿಗಳು ಈ ದಿನ 9ನೇ ತರಗತಿಯ ದೈಹಿಕ ಶಿಕ್ಷಣದ ಆಸ್ತಿ ವಿಭಾಗದ ಅಧ್ಯಾಯ 9 ಅಷ್ಟಾಂಗ ಯೋಗದ ಬಗ್ಗೆ ನಾವು ಹಿಂದಿನ ತರಗತಿಗಳಲ್ಲಿ ಅಷ್ಟಾಂಗ ಯೋಗದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಾಣಾಯಾಮದ ಅಷ್ಟಾಂಗ ಮಾರ್ಗದ 8 ಮೆಟ್ಟಿಲುಗಳಲ್ಲಿ ನಾವು ಯಮ ಬಗ್ಗೆ ನಾವು ನೋಡಿದ್ವಿ. ಅದರಲ್ಲಿ ಯಮದಲ್ಲಿ ಬರ್ತಕ್ಕಂಥ ಒಂದು ಮೆಟ್ಟಿಲಲ್ಲಿ ಅಹಿಂಸೆ, ಸತ್ಯ ಮತ್ತು ಆಶ್ರಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಎರಡನೇದು 8 ಮೆಟ್ಟಿಲುಗಳಲ್ಲಿ ಎರಡನೇದು ನಿಯಮ ಬಗ್ಗೆ ನಾವು ನೋಡೋಣ. ಯಾವುದೋ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂಥ ನೀತಿ ನಿಬಂಧನೆಗಳನ್ನು ನಾವು ಇಲ್ಲಿ ನಿಯಮ ಅಂತ ಹೇಳಿ ನಾವು ಹೇಳ್ತೀವಿ. ಹೌದಿಲ್ಲ, ಒಬ್ಬ ವ್ಯಕ್ತಿಯ ಒಂದು ನಡವಳಿಕೆ, ಅವನ ಒಂದು ವ್ಯಕ್ತಿತ್ವ, ಅವೆಲ್ಲದನ್ನ ನಾವು ಒಂದು ಸಂಬಂಧಪಟ್ಟಂಥ ಒಂದು ನೀತಿ ನಿಬಂಧನೆಗಳನ್ನು ನಾವು ಇಲ್ಲಿ ನಿಯಮ ಅಂತೇಳಿ ನಾವು ಹೇಳ್ತೀವಿ. ಅಲ್ಲಿ ಇದು ವೈಯಕ್ತಿಕವಾದಂಥ 5 ಮೌಲ್ಯಗಳನ್ನು ಇದು ಹೊಂದಿರ್ತದೆ. ಅವುಗಳಿಗೆ ನಾವಿಲ್ಲಿ ನಿಯಮ ಪಂಚಕಗಳು ಅಂತ ನಾವು ನಿಯಮ ಪಂಚಕಗಳಂತೇಳಿ ನಾವು ಹೇಳ್ತೀವಿ. ಅದರಲ್ಲಿ ಒಂದೇದು ಶೌಚ. ಎರಡನೇದು ಸಂತೋಷ, ಮೂರು ತಪಸ್ಸು, ನಾಲ್ಕು ಸ್ವಾಧ್ಯಾಯ, ಐದು ಈಶ್ವರ, ಪ್ರಣೀತನಾದ ನಾವು 5 ನಿಯಮ ಪಂಚಗಳನ್ನು ನಾವು ನೋಡ್ತೀವಿ. ಇಲ್ಲಿ ಮೊದಲನೇದಾಗಿ ನಾವು ಶೌಚ, ದೇಹ ಮತ್ತು ಪರಿಸರವನ್ನು ಶುಚಿಯಾಗಿರಿಸುವುದೇ ನಾವಿಲ್ಲಿ ಶೌಚ ಅಂದರೆ ಅದರ ಜೊತೆಗೆ ನಮ್ಮ ಮನಸ್ಸನ್ನು ಸಹ ನಾವು ಶುಚಿಯಾಗಿ ಇಡಬೇಕಾಗುತ್ತೆ. ನಾವು ದೇಹ ಮತ್ತು ಪರಿಸರವನ್ನು ನಾವಿಲ್ಲಿ ನಾವು ಶುಚಿಯಾಗಿರಬೇಕು, ಕ್ಲೀನಾಗಿರಬೇಕು. ಯಾವುದೇ ಒಂದು ಕೊಳದಿಂದ ಕೂಡಿರಬಾರ್ದು. ಅಲ್ಲಿ ದೇಹ ಮತ್ತು ಪರಿಸರವನ್ನು ನಾವು ಶುಚಿಯಾಗಿರಿಸ್ಕೋಬೇಕು. ಅಕ್ಕಪಕ್ಕ ನಮ್ಮ ಮನೆ ಸುತ್ತಮುತ್ತ ಒಂದು ವಾತಾವರಣವನ್ನು, ಒಳ್ಳೆಯ ವಾತಾವರಣವನ್ನು ನಾವು ಕಲ್ಪಿಸಬೇಕು. ಅದ್ರ ಜೊತೆಗೆ ನಮ್ಮ ದೇಹವನ್ನು ಸಹ ನಾವು ಶುಚಿಯಾಗಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಮನಸ್ಸನ್ನು ಸಹ ನಾವು ಶುಚಿಯಾಗಿರಬೇಕು. ಅಂದರೆ ಮನಸ್ಸನ್ನು ನಾವು ಬೇರೆ ಕಡೆ ಹರಿಬಿಡಿಯದ ಹಾಗೆ, ಬೇರೆ ಬೇರೆ ಆಲೋಚನೆ ಮಾಡದ ರೀತಿಯಲ್ಲಿ ನಾವು ಅದನ್ನು ಸಹ ನಾವು ಒಂದು ಶುಚಿಯಾಗಿರ್ಬೇಕು ಅಂತೇಳಿ ನಾವು ಹೇಳ್ತೀವಿ. ನಂತರ ಸಂತೋಷದಲ್ಲಿ ಅಂದರೆ ನಮಗೇನಂದ ಆನಂದ ಅಥವಾ ಹರ್ಷ, ಉಲ್ಲಾಸ ಅಂತೇಳಿ ನಾವು ಕರಿತೀವಿ. ಸಂತೋಷ ತಕ್ಷಣ ಅವನ ಮನಸ್ಸು ಉಲ್ಲಾಸವಾಗಿರಬೇಕಾಗ್ತದೆ, ಹರ್ಷದಾಯಕವಾಗಿರಬೇಕಾಗ್ತದೆ. ಸಾಧಕರು ಯಾವುದನ್ನು ಬಯಸದಿದ್ದರೆ ಸಹಜವಾಗಿ ತೃಪ್ತಿಯಿಂದ ಅವರು ಸಂತೋಷವಾಗಿರ್ತಾರೆ. ಒಬ್ಬ ವ್ಯಕ್ತಿ ಯಾವುದನ್ನು ಸಹ ಬಯಸದೇ ಇರುವುದು,
ಬಯಸದೆ ಬರುವುದು. ಅವನು ಯಾವುದರ ಬಗ್ಗೆ ಸಹ ಅಷ್ಟು ಅಂದರೆ ಇಚ್ಛೆಯನ್ನು ಕೊಡಬಾರದು, ಇಷ್ಟವನ್ನು ಮಾಡಬಾರ್ದು. ಅದು ಅಂಥ ಒಂದು ವಸ್ತುವನ್ನು ನಾವು ಸಹಜ ರೀತಿಯಲ್ಲಿ ನಾವು ಇದ್ದರೆ ಅದು ನಮಗೆ ಸಹಜವಾಗಿ ನಮಗೆ ತೃಪ್ತಿಯಿಂದ ಸಂತೋಷವಾಗುತ್ತದೆ. ಅತಿ ಹೆಚ್ಚು ಆಸೆಯನ್ನು ಕೊಡಬಾರದು. ಅನಾವಶ್ಯಕ ನಮಗೆ ಹೆಚ್ಚು ವಸ್ತುಗಳನ್ನಾಗಲಿ ಇನ್ನೊಂದಾಗಲಿ ನಮಗೆ ನಾವು ಇಟ್ಕೋಬಾರ್ದು ಅಂತ ಅಲ್ಲಿ ನಾವು ವಿಷಯವನ್ನು ಆಗ್ಬೋದು, ವಸ್ತು ಆಗ್ಬೋದು, ಬೇರೆ ಯಾವುದೇ ಮನುಷ್ಯನ ಒಂದು ಆಸೆಗೆ ಅನುಗುಣವಾದಂಥ ಒಂದು ಯಾವುದೇ ಆಗಿದ್ದರೂ ಅದನ್ನು ನಾವು ಇಷ್ಟಪಡಬಾರ್ದು. ಅದನ್ನು ನಾವು ಯಾವುದನ್ನು ನಾವು ಇಷ್ಟಪಡದೇ ಇದ್ದರೆ ಆಗ ಸಹಜವಾಗಿ ನಮಗೆ ಅದು ತೃಪ್ತಿಯಿಂದ ಸಂತೋಷವಾಗ್ತದೆ ಅಂತಕ್ಕಂಥ ನಾವು ನೋಡ್ತೀವಿ. ನಂತರ ತಪಸ್ಸು. ಇಲ್ಲಿ ತಪಸ್ಸು ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ಇಲ್ಲಿ ತಪಸ್ಸು ಅಂತ ಹೇಳಿ ಹೇಳ್ತೀವಿ. ನಾವು ತಪಸ್ಸನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಶ್ರದ್ಧೆ ಇರಬೇಕಾಗ್ತದೆ, ಸತತವಾಗಿ ಅಲ್ಲಿ ಒಂದು ಪ್ರಯತ್ನ ಇರಬೇಕಾಗ್ತದೆ. ಶ್ರದ್ಧೆ ಮತ್ತು ಸತತ ಪ್ರಯತ್ನದಿಂದ ಬರುವುದೇ ಇಲ್ಲಿ ನಮಗೆ ತಪಸ್ಸು ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಮನಸ್ಸು ವಿಚಲಿತವಾದಂತೆ ನೋಡಿಕೊಳ್ಳುವುದೇ ನಮಗೆ ಅತ್ಯಗತ್ಯ. ತಪಸ್ಸು ಮಾಡಬೇಕಾದ್ರೆ ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಕೊಳ್ಬೇಕು, ಮನಸ್ಸನ್ನು ಬೇರೆ ಕಡೆ ಹರಿಬಿಡಬಾರದು. ಅವೆಲ್ಲವೂ ಸಹ ನಮಗೆ ತಿಳಿದಿರಬೇಕು. ಚಂಚಲ ಮನಸ್ಸನ್ನು ನಾವು ಇಡಬಾರದು. ತಪಸ್ಸನ್ನು ಮಾಡಬೇಕಾದ್ರೆ ನಾವು ಏಕಾಗ್ರತೆ ನಮಗೆ ಬಹಳ ಮುಖ್ಯವಾಗುತ್ತದೆ, ಕಾನ್ಸಂಟ್ರೇಷನ್. ಆ ರೀತಿ ನಾವು ತಪಸ್ಸನ್ನು ನಾವು ಮಾಡಬೇಕಾಗ್ತದೆ. ನಂತರ ಸ್ವಾಧ್ಯಾಯ, ತನ್ನನ್ನು ತಾನು ಅರಿತುಕೊಳ್ಳುವುದೇ ಇಲ್ಲಿ ಸ್ವಾಧ್ಯಾಯ. ಒಬ್ಬ ವ್ಯಕ್ತಿ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಒಳ್ಳೇದು ಮಾಡ್ತಿದ್ದೀನೋ ಕೆಟ್ಟದ್ದು ಮಾಡ್ತಿದ್ದೀನೋ, ನನ್ನ ವರ್ತನೆ ಏನು, ಅದನ್ನು ತನ್ನನ್ನೇ ತಾನು ಅರಿತುಕೊಳ್ಳುವುದೇ ಇಲ್ಲಿ ಸ್ವಾಧ್ಯಾಯ ಅಂತ ನಾವು ಹೇಳ್ತೀವಿ. ಇದು ಆತ್ಮವಿದ್ಯೆ ಅಂತರಾವಲೋಕನ ಅಂತೇಳಿ ನಾವು ಸಹ ನಾವು ಹೇಳ್ತೀವಿ. ನಮ್ಮನ್ನು ನಾವೇ ಆವೇಗ ಸ್ವವಿಮರ್ಶೆಯನ್ನು ಮಾಡಿಕೊಳ್ಳೋದು ಅಂತರಾವಲೋಕನ. ನಮ್ಮನ್ನೇ ನಾವು ಅಳತೆ ಮಾಡೋದು, ವಿಮರ್ಶೆ ಮಾಡೋದು. ಈ ರೀತಿ ನಾವು ಮಾಡೋದನ್ನು ನಾವು ಇಲ್ಲಿ ಸ್ವಾಧ್ಯಾಯ ನಾವು ಹೇಳ್ತೀವಿ. ನಂತರ ಈಶ್ವರ ಪ್ರಣಿಧಾನ ಅಂತ ಹೇಳಿ, ಈಶ್ವರ ಪ್ರಣಿಧಾನ ಇಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಇದೇ ಇಲ್ಲಿ ಈಶ್ವರ ಪ್ರಣಿಧಾನ. ಆ ವ್ಯಕ್ತಿ ತಾನು ಮಾಡ್ತಕ್ಕಂಥ ವೃತ್ತಿಯಾಗಿರ್ಬೋದು, ಕೆಲಸ ಆಗ್ಬೋದು, ಅಥವಾ ಅವನ ಭಾವನೆಗಳಾಗ್ಬೋದು, ಅದನ್ನು ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದು. ನಾನು ಮಾಡಿದ್ದು ಒಳ್ಳೆಯದು, ಇದು ಕೆಟ್ಟದ್ದು. ನೇರವಾಗಿ ನೋಡಿ ಮನಸ್ಸನ್ನೇ ಅವನೇ ಕ್ವಶನ್ ಹಾಕೊಳ್ಳೋದು. ಯಾವುದಾದ್ರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇರ್ತಕ್ಕಂಥದ್ದೇ ಇಲ್ಲಿ ಈಶ್ವರ ಪ್ರಣಿಧಾನ. ನಾವು ಯಾವುದೇ ಏನೇ ಮಾಡಬೇಕು, ಕೆಲಸವನ್ನು ಮಾಡಿ ಅಥವಾ ಒಂದು ಶ್ರದ್ಧೆಯಲ್ಲಾಗಲಿ ಯಾವುದೇ ಒಂದು ವಿಷಯದಲ್ಲಾಗಲಿ ಸಂಪೂರ್ಣ ಅದರ ಬಗ್ಗೆ ಅವನು ಆತ್ಮವಿಶ್ವಾಸವನ್ನು ಇಡುವುದೇ ಇಲ್ಲಿ ಈಶ್ವರ ಪ್ರಣಿಧಾನ ಅಂತ ಹೇಳಿ ನಾವು ಹೇಳ್ತೀವಿ. ನಂತರ ಆಸನ, ಮೂರನೇದು ಆಸನ. 8 ಮೆಟ್ಟಿಲುಗಳಲ್ಲಿ ಅಷ್ಟಾಂಗ ಭಾಗದ 8 ಮೆಟ್ಟಿಲುಗಳಲ್ಲಿ ಇಲ್ಲಿ ಮೂರನೇದು ಆಸನ ಅಂತ ಹೇಳಿ ಹೇಳ್ತೀವಿ. ಇದು ರಾಜಯೋಗದ 3ನೇ ಮೆಟ್ಟಿಲು ಆಸನ. ರಾಜಯೋಗದ 3ನೇ ಮೆಟ್ಟಿಲೆ ಇದು ಆಸನ. ಇದು ಶರೀರದ ನಿಲುವುಗಳನ್ನು ನಾವು ಇಲ್ಲಿ ಆಸನ ಅಂತ ಹೇಳ್ತೀವಿ. ಶರೀರ ನಿಶ್ಚಲವಾಗಿ, ಸುಖಕರವಾಗಿ, ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ನಾವು ಮಾಡಲು ನನ್ನ ಆಸನಗಳ ಅಭ್ಯಾಸ ನಮಗೆ ಅತ್ಯಗತ್ಯವಾಗಿದೆ.
ನಮಗೆ ಶರೀರದ ನಿಲುವು, ಅವನ ಒಂದು ಭಂಗಿ, ಓಡಾಡೋದಾಗಲಿ ನಿಲ್ಲುವುದಾಗಲಿ, ಅವು ಆಸನಗಳೆಲ್ಲವೂ ಸಹ ಇಲ್ಲಿ ಆಸನ ಅಂತ ಹೇಳ್ತೀವಿ. ಇಲ್ಲಿ ಶರೀರ ಯಾವತ್ತೂ ಸಹ ನಿಶ್ಚಲವಾಗಿರಬೇಕಾಗ್ತದೆ. ಆಮೇಲೆ ಸುಖಕರವಾದಂಥ ಒಂದು ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರ್ತಕ್ಕಂಥ ಒಂದು ಇರುವಂಥ ಅದನ್ನ ಮಾಡಲಿಕ್ಕೆ ಸಹ ನಮಗೆ ಆಸನಗಳ ಒಂದು ಅತ್ಯಗತ್ಯ ಒಂದು ಅಭ್ಯಾಸ ಇರಬೇಕಾಗ್ತದೆ. ನಾವು ಆಸನಗಳನ್ನು ಮಾಡಬೇಕಾಗಲಿ ಅತ್ಯಗತ್ಯವಾದಂಥ ಒಂದು ಅಭ್ಯಾಸಗಳನ್ನು ನಾವು ಮಾಡಬೇಕಾಗ್ತದೆ. ಅದು ಒಂದೇ ಸರಿಗೆ ಆಸನಗಳು ಮಾಡಲಿಕ್ಕೆ ಬರಲ್ಲ. ಹಾಗೆ ಸ್ವಲ್ಪ ಪ್ರಯತ್ನ ಇರಬೇಕು, ಸತತ ಅಭ್ಯಾಸಗಳು ಸಹ ಅಲ್ಲಿ ಇರಬೇಕಾಗ್ತದೆ. ನಂತರ ಪ್ರಾಣಾಯಾಮ. ಇಲ್ಲಿ ಪ್ರಾಣಾಯಾಮ ನಮಗೆ ಏನಿಸ್ತದೆ? ಜೀವ, ಉಸಿರು, ಅರ್ಥಾತ್ ನಮಗೆ ಪ್ರಾಣ ಹೋಗ್ತು ಅಂತೀವಿ. ಕೆಲವು ಹೊತ್ತಿನಲ್ಲಿ ಒಂದು ಅವರಿಗೆ ಹೃದಯಾಘಾತ ಆಗಿರ್ತದೆ, ಇನ್ನೊಂದು ಬೇರೆ ಏನೋ ಆಗಿರ್ತದೆ. ಆಗ ಅವರಿಗೆ ನಾವು ಜೀವ ಇದೆಯೋ ಇಲ್ಲೋ ಅಂತಕ್ಕಂಥ ನಾವು ಪರೀಕ್ಷೆಯನ್ನು ಮಾಡ್ತಾರೆ. ಡಾಕ್ಟರ್ ಆಗ್ಬೋದು, ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗ್ಬೋದು. ಜೀವ ಇದೆಯೋ ಇಲ್ಲ ಅನ್ನೋಕ್ಕೆ ನಾವೇನಂತೀವಿ? ಉಸಿರಿದ್ರೆ ಜೀವ ಇರುತ್ತೆ, ಉಸಿರಿಲ್ಲ ಅಂದಮೇಲೆ ಜೀವ ಆಡೋದಿಲ್ಲ, ಜೀವ ಇರೋದಿಲ್ಲ. ಮುಖ್ಯವಾಗಿ ಒಂದು ಪ್ರಾಣಾಯಾಮ ಅಂದರೆ ಅಲ್ಲೇ ಪ್ರಾಣಾಯಾಮ ನಮಗೆ ಜೀವ ಅಂತ ಹೇಳ್ತೀವಿ. ಅಂದರೆ ಉಸಿರು, ಚೈತನ್ಯ, ಬೆನ್ನು, ಇವು ಆಯಾಮ ಅಂದರೆ ನಿಗ್ರಹಿಸಲು ಅರ್ಥ. ಇಲ್ಲಿ ದೇಹ ಮತ್ತು ಮನಸ್ಸುಗಳ ನಡುವಿನ ಒಂದು ಕೊಂಡಿಯಂತಿರ್ತಕ್ಕಂಥ ಒಂದು ಕೊಂಡಿಯಂತಿರುವ ಒಂದು ಉಸಿರಾಟ, ಅದನ್ನು ನಾವಿಲ್ಲಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅಲ್ಲಿ ಕ್ರಮಬದ್ಧವಾಗಿ ಇರ್ತಕ್ಕಂಥ ಒಂದು ಹಂತ. ಈ ಒಂದು ಹಂತದಲ್ಲಿ ಅನೇಕ ಉಸಿರಾಟದ ಒಂದು ಅಭ್ಯಾಸವನ್ನು ಸಹ ಅಲ್ಲಿ ನಡೆಸಬಹುದಾಗ್ತದೆ. ಪ್ರಾಣಾಯಾಮದಲ್ಲಿ ನಮಗೆ ಮುಖ್ಯ ಪ್ರಾಣ ಅಂದರೆ ಉಸಿರಾಡೋದು. ಮನಸ್ಸು ಮತ್ತೆ ಉಸಿರನ್ನ ಅಲ್ಲಿ ಒಂದುಗೂಡಿಸೋದು, ಇವೆಲ್ಲವೂ ಸಹ ನೋಡಿ. ನಂತರ ಪ್ರತ್ಯಾಹಾರ. ಪ್ರತ್ಯಾಹಾರ ಇಲ್ಲಿ ಮನಸ್ಸು ಮತ್ತು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಒಂದು ಹೊರಗಿನ ವಸ್ತು ವಿಷಯಗಳನ್ನು ಇದು ಗಮನಿಸ್ತಾ ಇರುತ್ತೆ. ಇಂತಹ ಮನಸ್ಸನ್ನು ಒಳಮುಖಗೊಳಿಸುವ ಒಂದು ಪ್ರಯತ್ನವೇ ಇಲ್ಲಿ ಪ್ರತ್ಯಾಹಾರ ಅಂತ ಕರಿತೀವಿ. ಅಂದರೆ ಒಂದು ವ್ಯಕ್ತಿಯ ಒಂದು ಅಲ್ಲಿ ಮನಸ್ಸಾಗಿರೋದು ಇರ್ತಕ್ಕಂಥ ಒಂದು ಪಂಚೇಂದ್ರಿಯಗಳ ಮನಸ್ಸಿನಲ್ಲಿ ಆ ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿರ್ತಕ್ಕಂಥ ಒಂದು ವಸ್ತುಗಳನ್ನು ನಾವು ಏನು ಮಾಡ್ತೀವಿ? ಆ ವಿಷಯಗಳನ್ನು ಅಲ್ಲಿ ಗಮನ ಹರಿಸ್ತಾ ಇರ್ತೀವಿ. ಇಂತಹ ಒಂದು ಮನಸ್ಸನ್ನು ಒಳಮುಖಗೊಳಿಸ್ತಕ್ಕಂಥ ಒಂದು ಪ್ರಯತ್ನವೇ ಇಲ್ಲಿ ನಾವು ಪ್ರತ್ಯಾಹಾರ ಅಂತ ಹೇಳಿ ಕರಿತೀವಿ. ನಂತರ ಧಾರಣ. ಧಾರಣ ಅಂದರೆ ಧರಿಸು ಇಲ್ಲಿ ಅಥವಾ ಕೇಂದ್ರೀಕರಿಸು. ಧಾರಣ ಅಂದರೆ ಧರಿಸು ಅಥವಾ ಕೇಂದ್ರೀಕರಿಸು. ವ್ಯಕ್ತಿಯು ತನ್ನ ಮನಸ್ಸನ್ನು ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಅವನು ಏಕಾಗ್ರತೆಗೊಳಿಸುವುದೇ ಇಲ್ಲಿ ಧಾರಣ ಅಂತ ಹೇಳಿ ಕರಿತೀವಿ. ಒಬ್ಬ ವ್ಯಕ್ತಿ ಯಾವುದೋ ಒಂದು ವ್ಯಕ್ತಿ ಇರ್ಬೋದು, ಒಂದು ವಸ್ತುವಿನ ಮೇಲೆ ಒಂದು ಏಕಾಗ್ರತೆಯಿಂದ ಮಾಡೋದು, ಕಾನ್ಸಂಟ್ರೇಷನ್ ಅಲ್ಲಿ ಆ ಒಂದು ವಿಷಯದ ಮೇಲೆ ಆಗ್ಬೋದು, ಒಂದು ವಸ್ತುವಿನ ಮೇಲೆ ಆಗ್ಬೋದು, ಅಲ್ಲಿ ಅದರ ಬಗ್ಗೆ ಅವನು ಏಕಾಗ್ರಗೊಳಿಸ್ತಕ್ಕಂಥದ್ದು, ಮನಸ್ಸನ್ನು ಹಿಡಿದಲ್ಲಿ ಇಟ್ಕೊಂಡ್ಬಿಟ್ಟು ಕಾನ್ಸಂಟ್ರೇಷನ್ ಮಾಡೋದು. ಅದಕ್ಕೆ ನಾವಿಲ್ಲಿ ಧಾರಣ ಅಂತೇಳಿ ಕರಿತೀವಿ. ಅಂದರೆ ಕೇಂದ್ರ ಒಂದು ಅಚಲವಾದ ಒಂದು
ಕ್ರಿಯೆ, ಕೇಂದ್ರೀಕರಿಸತಕ್ಕಂಥ ಒಂದು ಅಚಲವಾದ ಕ್ರಿಯೆಯಾಗಿ ನಮಗೆ ಧಾರಣೆ ಅಂತೇಳಿ ನಾವು ಹೇಳ್ತೀವಿ. ಏಕಾಗ್ರಗೊಳಿಸುವುದು. ನಂತರ ಧ್ಯಾನ. ಧ್ಯಾನ ಇಲ್ಲಿ ಧ್ಯಾನ ನಿರ್ದಿಷ್ಟ ವಸ್ತುವಿನ ಮೇಲೆ ಅಲ್ಲಿ ಮನಸ್ಸನ್ನು ನಿರಂತರವಾಗಿ ಹರಿಸುವುದೇ ಇಲ್ಲಿ ಧ್ಯಾನವಾಗ್ತದೆ. ಅಂದರೆ ಅಲ್ಲಿ ಒಂದು ನಿರ್ದಿಷ್ಟವಾದ ವಸ್ತು ಇರಬೇಕಲ್ಲ, ಆ ನಿರ್ದಿಷ್ಟವಾದಂಥ ವಸ್ತುವಿನ ಮೇಲೆ ಒಂದು ನಿರಂತರವಾಗಿ ಹರಿಯುವುದೇ ಇಲ್ಲಿ ಧ್ಯಾನ ಅಂತ ಹೇಳ್ತೀವಿ. ಅದರ ಮನಸ್ಸನ್ನು ನಾವು ನಿರಂತರವಾಗಿ ಆ ಕಡೆ ಕೇಂದ್ರೀಕರಿಸಬೇಕಾಗ್ತದೆ. ಆ ವಸ್ತುವಿನ ಮೇಲೆ ಅವನು ಮನಸ್ಸನ್ನು ನಿರಂತರವಾಗಿ ಅಲ್ಲಿ ಹರಿಸುವುದೇ ಅದು ಧ್ಯಾನ ಅಂತ ಹೇಳ್ತೀವಿ. ಅಲ್ಲಿ ಮನಸ್ಸು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮನಸ್ಸನ್ನು ಎಲ್ಲ ಇಂದ್ರಿಯಗಳನ್ನು ಕಾನ್ಸಂಟ್ರೇಷನ್ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದೆಲ್ಲವೂ ಸಹ ಒಂದು ಏಕಾಗ್ರತೆಯಿಂದ ದೇವರನ್ನು ಕುರಿತು ಮಾಡ್ತಕ್ಕಂಥ ವಿಧಾನದಲ್ಲಿ ಧ್ಯಾನ ಅಂತ ಹೇಳ್ತೀವಿ. ಮನಸ್ಸನ್ನು ಹಿಡಿದಿಟ್ಕೋಬೇಕು, ಜ್ಞಾನೇಂದ್ರಿಯಗಳನ್ನು ಹಿಡಿದಿಟ್ಕೋಬೇಕು, ಒಂದು ಕಡೆ ಕೇಂದ್ರೀಕರಿಸಬೇಕು. ನಮ್ಮ ಮನಸ್ಸನ್ನು ನಿರ್ದಿಷ್ಟ ಒಂದು ವಸ್ತುವಿನ ಮೇಲೆ ನಿರಂತರವಾಗಿ ಅಲ್ಲಿ ಒಂದು ಮನಸ್ಸು ಹರಿಯುವುದರಲ್ಲಿ ಒಂದು ಧ್ಯಾನ ಅಂತ ಹೇಳ್ತೀವಿ. ಅಲ್ಲಿ ಮನಸ್ಸು ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಯೆಲ್ಲ ಇಟ್ಕೋಬೇಕು. ಆ ವ್ಯಕ್ತಿ ಅವ್ರನ್ನ ಹರಿಬಿಡಬಾರ್ದು. ಅವನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಏಕಾಗ್ರತೆಯಿಂದ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಭಂಗಿಗೆ ವಿಧಾನಗಳಿಗೆ ನಾವು ಧ್ಯಾನ ಅಂತ ಹೇಳಿ ನಾವು ಹೇಳ್ತೀವಿ. ನಂತರ ಸಮಾಧಿ. ನಂತರ ಸಮಾಧಿ ಅಷ್ಟಾಂಗ ಯೋಗದ ಇಲ್ಲಿ 8ರ ಮೆಟ್ಟಿಲಿನಲ್ಲಿ ಸಮಾಧಿ ಆಗ್ತದೆ. ಇದು ಧ್ಯಾನ ಮುಂದುವರಿದ ಸ್ಥಿತಿ. ಈ ಒಂದು ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲಿ ತಲ್ಲೀನಾಗ್ತಾನೆ, ವಸ್ತುವೇ ತಾನಾಗ್ತಾನೆ. ಆ ಒಂದು ವಸ್ತುವಿನಲ್ಲಿ ಪರವಶವಾಗಿ ಅಮಿತವಾದ ಒಂದು ಆನಂದವನ್ನಲ್ಲಿ ಅವನು ಅನುಭವಿಸ್ತಾನೆ. ವ್ಯಕ್ತಿ ಆ ಒಂದು ಧ್ಯಾನವನ್ನು ಮುಂದುವರಿತಕ್ಕಂಥ ಒಂದು ಸ್ಥಿತಿ ಅವನು ಪಡೆಯಬೇಕಾಗ್ತದೆ. ಆ ಒಂದು ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲಿ ಒಂದು ತಲ್ಲೀನಾಗುವುದು ಅಥವಾ ಆ ವಸ್ತುವೇ ತಾನಾಗ್ತಾನೆ. ಅಂದರೆ ಅಷ್ಟೊಂದು ಒಂದು ತಲ್ಲೀನಾಗೋದು, ಅದರಲ್ಲಿ ಅವನೇ ವಸ್ತು ಆಗ್ತಾನೆ. ಇಲ್ಲಿ ಆ ಒಂದು ವಸ್ತುವಿನಲ್ಲಿ ಅವನೇ ಪರವಶವಾಗ್ತಕ್ಕಂಥ ಒಂದು ಅಮಿತವಾಗಿ ಒಂದು ಆನಂದವನ್ನು ಪಡ್ಕೊಳ್ತಾನೆ. ಎಲ್ಲಿ? ಸಮಾಧಿಯಲ್ಲಿ. ನಂತರ ಇಲ್ಲಿ ಯೋಗ ಪ್ರಯೋಜನ ಹೇಳ್ತಾರೆ. ಸಮಾಧಿಯಲ್ಲಿ ಯೋಗವೇ ಇಲ್ಲಿ ಸಮಾಧಿ ಅಂದಿದ್ದಾರೆ. ಅಂದರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ. ಇಲ್ಲಿ ಯೋಗವೇ ಸಮಾಧಿಯ ಒಂದು ಅರ್ಥ ಅಂತೇಳಿ ಇಲ್ಲಿ ವ್ಯಾಸಮುನಿಗಳು ಸಹ ಅದರ ಬಗ್ಗೆ ಹೇಳ್ತಾರೆ. ನಂತರ ಪತಂಜಲ ಮುನಿಗಳು ಸಹ ಈ ಒಂದು ಯೋಗ ಸೂತ್ರದಲ್ಲಿ ಅವರು ನಿರಂತರ ಧ್ಯಾನ ಒಂದು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಅಲ್ಲಿ ಕಳೆದುಕೊಂಡ್ರೆ ಅದೇ ನಿಜವಾದ ಒಂದು ಸಮಾಧಿ ಆಗ್ತದೆ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಅಧೀನವಾಗಿ ನಾನು ನನ್ನದು ಎಂಬ ಆಲೋಚನೆಗಳೇ ಅಲ್ಲಿ ಅವು ಶೂನ್ಯವಾಗ್ತವೆ. ನನ್ನದು ಏನಿಲ್ಲ ಅವೆಲ್ಲವೂ ಸಹ ಯಾವುದು ಸಹ ಇಲ್ಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಎಲ್ಲವೂ ಸಹ ಅಲ್ಲಿ ಲೀನವಾಗಿ ಹೋಗ್ತವೆ. ನಾನು ನನ್ನ ಅಂತಕ್ಕಂಥ ಒಂದು ಯಾವುದೇ ಆಲೋಚನೆಗಳಲ್ಲಿ ಯೋಚನೆಗಳು ಶೂನ್ಯವಾಗ್ತವೆ. ಅವನು ಸಾಧಕನು ಮಲಗಿದ್ದಂತೆ ಅಲ್ಲಿ ವಿರಾಮದಲ್ಲಿದ್ದು ಅದರ ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗ್ತವೆ. ತನ್ನ ಬದುಕಿನ ಒಂದು ಭೂತಾಳದಲ್ಲಿ ಕಾಣ್ತಕ್ಕಂಥ ಒಂದು ಸತ್ಯ ಆನಂದವೇ ಅಲ್ಲಿ ನಮಗೆ ಸಮಾಧಿ ಆಗ್ತದೆ. ಅಷ್ಟಾಂಗ ಯೋಗದ 8ರ ಮೆಟ್ಟಿಲು ಈ ಸಮಾಧಿಯಲ್ಲಿ ಯಾವುದೂ ಸಹ ಅಲ್ಲಿ ಆಸೆ ಪಡೋದಕ್ಕೆ ಆಗೋದಿಲ್ಲ. ವ್ಯಕ್ತಿ ತನ್ನ ಒಂದು ಆ ಸಮಾಧಿಯ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸು ಎಲ್ಲವೂ ಒಟ್ಟುಗೂಡುತ್ತವೆ, ಲೀನಾಗ್ತವೆ. ನಾನು ನನ್ನದು ಅಂತಕ್ಕಂಥ ಮನಸ್ಸಿನಲ್ಲೇ ಮರ ಹೋಗ್ತವೆ, ಎಲ್ಲ ಬಿಟ್ಟು ಹೋಗ್ತದೆ. ಅವನು ಏನು ಮಾಡ್ತಾರೆ? ಆ ಸಾಧಕನು ಆರಾಮಾಗಿ ಮಲಗಿದಂತೆ ಆಗ್ತದೆ.
ಸಮಾಧಿಯಲ್ಲಿ ಆತನ ಬುದ್ಧಿ ಮತ್ತು ಮನಸ್ಸು ಸಹ ಅಲ್ಲಿ ಜಾಗೃತವಾಗ್ತವೆ. ಯಾವುದೇ ವಿಚಾರ ಹೊರಗಡೆ ಹೋಗುವುದಿಲ್ಲ. ನಂತರ ಅವು ತಮ್ಮ ಬದುಕಿನ ಒಂದು ಅನುಭವ ಸಹ ಅಲ್ಲಿ ಕಾಣ್ತಕ್ಕಂಥ ಒಂದು ಅತ್ಯಾನಂದವೇ ಅಲ್ಲಿ ಸಮಾಧಿಯಾಗಿ ಹೋಗ್ತದೆ. ಇಷ್ಟು ಅಷ್ಟಾಂಗ ಯೋಗದ ಒಂದು 8 ಮೆಟ್ಟಿಲುಗಳಲ್ಲಿ ನಾವು ಈ ಒಂದು 8 ಮೆಟ್ಟಿಲುಗಳನ್ನು ನಾವು ನೋಡ್ತೀವಿ. ಆ 8 ಮೆಟ್ಟಿಲುಗಳಲ್ಲಿ ಈ ಕೊನೆಯ ಒಂದು ಸಮಾಧಿ 8ನೇ ಅಷ್ಟಾಂಗ ಯೋಗದ ಒಂದು 8ನೇ ಮೆಟ್ಟಿಲು ಅಂತ ಹೇಳಿ ನಾವು ಹೇಳ್ತೀವಿ. ನಮಗೆ ಯೋಗದ ಅವಶ್ಯಕತೆ ಇದೆಯಾ? ಯೋಗದ ಅವಶ್ಯಕತೆ ಬೇಕಾ ನಿಮಗೆ? ಯಾಕೆ ಬೇಕು ಅಂತಕ್ಕಂಥ ನಮಗೆ ಅದು ತಿಳ್ಕೊಂಡಿರ್ಬೇಕು. ಇಲ್ಲಿ ಯೋಗದ ಅವಶ್ಯಕತೆ ಎಲ್ಲ ಧರ್ಮ ಕಾರ್ಯಗಳ ಒಂದು ಸಾಧನೆಗೆ ಶರೀರವೇ ನಮಗೆ ಮೂಲ ಕಾರಣ ಆಗ್ತದೆ. ಒಬ್ಬ ವ್ಯಕ್ತಿ ಏನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಅವನಿಗೆ ಇಲ್ಲಿ ಅವನ ಶರೀರದ ಮೂಲ ಕಾರಣ ಆಗ್ತದೆ. ಅವನ ಆರೋಗ್ಯ, ಸದೃಢತೆ ಅವೆಲ್ಲವೂ ಸಹ ನಮಗೆ ಮುಖ್ಯವಾಗ್ತದೆ. ಅವೆಲ್ಲವೂ ಸಹ ನಾವು ಚೆನ್ನಾಗಿ ಆರೋಗ್ಯವಂತರಾಗಿದ್ದರೆ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸದೃಢವಾದ ಮನಸ್ಸು, ಸದೃಢವಾದ ದೇಹ, ಸದೃಢವಾದಂಥ ಒಂದು ಶರೀರ ಎಲ್ಲವೂ ಸಹ ನಮಗೆ ನಾವು ಪಡ್ಕೊಂಡಿರ್ಬೇಕಾಗ್ತದೆ. ಅವನ್ನೆಲ್ಲವೂ ಸಹ ನಾವು ನೋಡ್ತಾ ಹೋಗ್ತೀವಿ. ಅವೆಲ್ಲವೂ ಇದ್ದರೆ ನಾವು ಏನಾದರೂ ಸಾಧನೆ ಮಾಡ್ಬೋದು. ಇಲ್ಲದ ಮಾಡಿದಾಗ ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ನಾವು ಮಾಡಬೇಕು, ಅಭ್ಯಾಸವನ್ನು ಮಾಡಬೇಕು. ನಾವೇನು ಮಾಡಬೇಕು? ನಾವು ನಮಗೆ ನಮ್ಮ ಮನಸ್ಸನ್ನು ನಾವು ಒಂದೇ ಕಡೆ ಕೇಂದ್ರೀಕರಿಸಿಬಿಟ್ಟು ಏಕಾಗ್ರತೆಯಿಂದ ನಾವು ಅಭ್ಯಾಸವನ್ನು ಮಾಡಿದರೆ ನಮಗೆ ಉತ್ತಮವಾದಂಥ ಒಂದು ಫಲಿತಾಂಶ ನಮಗೆ ಯಾವುದೇ ಸಿಗುತ್ತದೋ ಹಾಗೆ ವ್ಯಕ್ತಿ ಅವನ ಜೀವನದಲ್ಲಿ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅವನಿಗೆ ದೇಹ, ಮನಸ್ಸು, ಇಡೀ ಅವನ ಶರೀರದ ಎಲ್ಲವೂ ಸಹ ಉತ್ತಮವಾಗಿರಬೇಕಾಗ್ತದೆ. ಉತ್ತಮ ಸ್ಥಿತಿಗೆ ನಾವು ತರಬೇಕಾಗ್ತದೆ. ಅದೆಲ್ಲಕ್ಕೂ ಸಹ ಅವಶ್ಯಕ ಏನು? ನಮಗೆ ಯೋಗ. ಯೋಗವನ್ನು ಮಾಡಿದರೆ ನಾವು ಯಾವತ್ತೂ ಸಹ ಆರೋಗ್ಯವಂತರಾಗಿರ್ತೀವಿ. ಆಯಸ್ಸು ನೀವು ಜಾಸ್ತಿ ಆಗುತ್ತಾ ಹೋಗುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆಸನ ಮಾಡೋದು, ಯೋಗವನ್ನು ಮಾಡೋದು ಎಲ್ಲವೂ ಸಹ ಒಳ್ಳೆಯ ಒಂದು ಆರೋಗ್ಯವನ್ನು, ಉತ್ತಮವಾದಂಥ ಒಂದು ಆರೋಗ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ. ಅದಕ್ಕೆ ಅವಶ್ಯಕವಾಗಿ ನಮಗೆ ಇವಾಗ ನಮಗೆ ಬೇಕಾಗ್ತದೆ. ಮಾನವ ತನ್ನ ಬಾಳಿನ ಗುರಿಯನ್ನು ಮುಟ್ಟಲು ಅವನು ಆರೋಗ್ಯವಂತ ಶರೀರವೇ ನಮಗೆ ಮುಖ್ಯ. ಅವನು ಯಾವುದೇ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಅವನು ಆರೋಗ್ಯವಂತವಾದಂಥ ಒಂದು ಶರೀರವನ್ನು ಅವನು ಹೊಂದಿರಬೇಕಾಗ್ತದೆ. ಇದು ಅತ್ಯವಶ್ಯಕವಾಗಿರುವಂಥ ಒಂದು ಮುಖ್ಯವಾಗಿರ್ತದೆ. ಅದಕ್ಕೆ ನಾವು ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಅಂತೇಳಿ ನಾವು ತರ್ತೀವಿ. ಇದನ್ನು ನಾವು ಪ್ರತಿ ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಅಲ್ಲಿ ನಿರೋಗಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ ನಾವು ಹೇಳ್ತೀವಿ. ಅಂದರೆ ಒಬ್ಬ ವ್ಯಕ್ತಿ ಅವನು ಅನಾರೋಗ್ಯದಿಂದ ಇದ್ದಾನೆ. ಅನಾರೋಗ್ಯದಿಂದ ಹೇಗಿರ್ತಾನೆ? ಅವನು ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ಅವನು ನೋಡಿಕೊಂಡಿರಲ್ಲ. ಅದಕ್ಕೆ ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ ನಾವು ಹೇಳ್ತೀವಿ. ಅಂದರೆ ಅವನು ನೆಲಗಟ್ಟಿ ಆಚೆ ಇರೋದು ಎಲ್ಲ ಸುಮಾರು ವರ್ಷ ಮನೆಯಲ್ಲಿ ಎಲ್ಲರೂ ತೊಂದರೆ ಕೊಡ್ತಂತ ಅವನ ವೈದ್ಯಕೀಯ ಕೆಲಸವೂ ಸಹ ಅವನಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಎಷ್ಟು ವರ್ಷ ಬರ್ತೀವಿ ಏನು ಸಾಕ್ತಾರೆ. ಎಲ್ಲರೂ ಸಹ ಚೀಟು ತಗೊಂಡಿರ್ತಾನೆ.
ರೋಗಿಯಾಗಿ 100 ವರ್ಷ ಬದುಕೋದರ ಅವಶ್ಯಕತೆ ಇಲ್ಲ. ನಿರೋಗಿಯಾಗಿ ಆರೋಗ್ಯವಂತ ವ್ಯಕ್ತಿಯಾಗಿ 3 ವರ್ಷ ಬದುಕುವುದೇ ಲೇಸು ಪಡೆಯೋದು ಅಂತ ಹೇಳಿ ನೋಡ್ತೀವಿ ನಾವು. ಬಾಳಿನ ಕೊನೆಯವರೆಗೂ ಸಹ ಉತ್ತಮವಾದಂಥ ಒಂದು ಆರೋಗ್ಯವನ್ನು ಹೊಂದಿರಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡಿದ್ವಿ, ಮುಂದುವರೆದ ಒಂದು ತಂತ್ರಜ್ಞಾನದ ಸೌಕರ್ಯಗಳಿಂದ ನಾವು ಒಂದು ದೈಹಿಕ ಚಟುವಟಿಕೆಗಳು ಸಹ ಕಡಿಮೆ ಆಗಿಬಿಟ್ಟು ನಮಗೆ ಮಾನಸಿಕ ಒತ್ತಡ, ನಮ್ಮ ನಿದ್ರಾಹೀನತೆ, ಚಿಂತೆಗಳು ಹಾಗೂ ಆಡಂಬರದ ಜೀವನ ಇವೆಲ್ಲ ಸಹ ಆಧುನಿಕ ಒಂದು ಆಹಾರ ಸೇವನೆ ಮುಂತಾದಗಳಿಂದ ನಮಗೆ ಅನೇಕ ಬಾಧೆಗಳು ಸಹ ಉಂಟಾಗ್ತವೆ. ಹೀಗೆ ಒಂದು ತಂತ್ರಜ್ಞಾನದ ಒಂದು ಅವಶ್ಯಕತೆಯಿಂದ ಆಮೇಲೆ ಆರೋಗ್ಯದ ಆಹಾರದ ಪದ್ಧತಿಯಿಂದ ಅವೆಲ್ಲವೂ ಸಹ ನಾವು ರೋಗ ಬಾಧೆಗಳನ್ನು ನಾವು ಅನುಭವಿಸಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಸಹ ಒಂದು ಜೋಳ ಆಗ್ಬೋದು, ರಾಗಿ ಆಗ್ಬೋದು ಅವ್ರನ್ನ ಕೈಯಿಂದ ಬೀಸ್ತಾ ಹೋಗ್ತಾರೆ. ಅವರು 100 ವರ್ಷ ಬದುಕೋರು. ಈಗ ಏನು ಮಾಡ್ತೀವಿ, ಎಲ್ಲ ಮಿಷಿನ್ನು, ಎಲ್ಲ ರೆಡಿಮೇಡ್ ಫುಡ್ಡು, ಎಲ್ಲ ಪಾಕೆಟು ಎಲ್ಲ ತಗೊಂಡು ತಿಂತೀವಿ. ಇದರಿಂದ ನಮಗೆ ರೋಗ ಬಾಧಕಗಳು ನಮಗೆ ಹೆಚ್ಚಾಗ್ತವೆ. ಅಲ್ಲಿ ಒಂದು ಮಾನಸಿಕ ಒತ್ತಡ, ನಿದ್ರಾಹೀನತೆ, ಚಿಂತೆಗಳು ಇವೆಲ್ಲವೂ ಸಹ ನಮಗೆ ಹೆಚ್ಚಾಗ್ತಾ ಹೋಗ್ತವೆ. ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯ ಒಂದು ಕೊರತೆ ಉಂಟಾಗಿ ಅವನು ಮಾನವ ನಗಾಡ್ತಾನೆ. ರೋಗ ನಿರೋಧಕ ಶಕ್ತಿ ಅವನು ಇರೋದೇ ಇಲ್ಲ. ಈಗ ಅದಕ್ಕೆ ಪರಿಹಾರಗಳಿವೆ. ಅದಕ್ಕೆ ಏನು ಪರಿಹಾರ ಇಲ್ಲವೇ ಅಂತ ಹೇಳಿದಾಗ ಅದರಿಂದ ನಾವು ಮುಕ್ತಿ ಪಡೆಯೋದು ಹೇಗೆ ಎಂಬ ಪ್ರಶ್ನೆಗಳು ಸಹ ನಮಗೆ ಮೂಡುವುದು ಸಹಜವಾಗ್ತದೆ. ಇದಕ್ಕೆ ಉತ್ತರವೇ ನಮಗೆ ಯೋಗ. ಅಲ್ಲಿ ಯೋಗದ ಒಂದು ನಿರಂತರವಾದ ಒಂದು ಅಭ್ಯಾಸವನ್ನು ನಾವು ಇಟ್ಕೊಂಡಿದ್ದರೆ ಅಲ್ಲಿ ನಾವು ರೋಗಮುಕ್ತ ಆರೋಗ್ಯವನ್ನು ನಾವು ಆರೋಗ್ಯದಿಂದ ಇರ್ತೀವಿ. ಸದೃಢವಾದ ಒಂದು ದೇಹವನ್ನು ಹೊಂದುತ್ತೀವಿ. ಆಯುಸ್ಸನ್ನು ನಾವು ಜಾಸ್ತಿ ಮಾಡ್ತೀವಿ. ಯಾವುದೇ ನಿದ್ರಾಹೀನತೆ, ಆಮೇಲೆ ರೋಗ ಬಾಧಕಗಳು ಅವೆಲ್ಲೂ ಸಹ ನಮಗೆ ಬರೋದು ಹಾಗೆ ನಾವು ತಿಳ್ಕೊಳ್ಳೋದಾದರೆ ನಾವು ಅದರಿಂದ ಪಾಠವಾದಾದರೆ ನಾವೇನು ಮಾಡಬೇಕು, ಯೋಗದ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕಾಗ್ತದೆ. ಯೋಗದಲ್ಲಿ ಮಾನವನ ಸರ್ವಾಂಗೀಣ ಒಂದು ಬೆಳವಣಿಗೆಗೆ ಸಾಕಷ್ಟು ಉಪಯೋಗಗಳಿವೆ. ಯೋಗ ಮಾಡೋದು ನಮಗೆ ಬಹಳ ಒಂದು ಅವನ ಒಂದು ಬೆಳವಣಿಗೆ, ಮಾನವನ ಒಂದು ಬೆಳವಣಿಗೆಗೆ ಅದು ಸಾಕಷ್ಟು ಉಪಯೋಗಗಳಿದ್ದಾವೆ. ಯೋಗ ಮಾಡೋದ್ರಿಂದ ಒಂದು ಸರ್ವಾಂಗೀಣ ಬೆಳವಣಿಗೆ ಅದಕ್ಕೆ ಸಾಕಷ್ಟು ಉಪಯೋಗಗಳನ್ನು ನಾವು ಪಡ್ಕೊತೀವಿ. ಮಾನವನಿಗೆ ಯೋಗ ಅವಶ್ಯಕವಾಗಿ ಅವನಿಗೆ ಬೇಕಾಗ್ತದೆ. ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳು ಸಹ ಹಾಗೂ ವ್ಯಾಯಾಮಗಳಿಂದ ನಾವು ದೊರೆಯುವ ಉಪಯೋಗಕ್ಕಿಂತಲೂ ಹೆಚ್ಚಿನ ಪರಿಣಾಮ ಮನಸ್ಸು ಮತ್ತು ದೇಹಕ್ಕೆ ಯೋಗದಿಂದ ಲಭ್ಯವಾಗ್ತದೆ. ಅಂದರೆ ನಾವು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಗಳಿಂದ ನಾವು ಅಭ್ಯಾಸವನ್ನು ಮಾಡ್ತಾ ಇರ್ಬೋದು. ಆದರೆ ಹೆಚ್ಚಿನದಾಗಿ ಈ ಯೋಗವನ್ನು ಮಾಡೋದ್ರಿಂದ ನಮಗೆ ಹೆಚ್ಚಿನ ಲಾಭವಾಗ್ತದೆ, ಹೆಚ್ಚು ಆರೋಗ್ಯವನ್ನು ನಾವು ಹೊಂದ್ತೀವಿ ಅಂತಕ್ಕಂಥ ನನಗೆ ತಿಳಿಸುತ್ತೆ. ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.